ಆತ್ಮೀಯ 10ನೇ ತರಗತಿಯ ಮಕ್ಕಳೇ, ನಿಮಗೆಲ್ಲರಿಗೂ 10ನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಯನಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನ ಭೂಗೋಳ ವಿಷಯದ 9ನೆಯ ಅಧ್ಯಾಯ ಭಾರತದ ಸಾರಿಗೆ ಮತ್ತು ಸಂಪರ್ಕ ಎಂಬಂತಹ ಅಧ್ಯಾಯವನ್ನು ನಾವಿವತ್ತು ಅಭ್ಯಾಸವನ್ನು ಮಾಡೋಣ. ಬನ್ನಿ ಮಕ್ಕಳೇ, ಆಗಿದ್ದರೆ ಈ ಅಧ್ಯಾಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಕೆಲವೊಂದು ಪ್ರಶ್ನೆಗಳ ಕುರಿತಾಗಿ ನಾವು ನೋಡೋಣ. ಈ ಚಿತ್ರವನ್ನು ನೋಡಿ, ಇದು ಯಾವುದಕ್ಕೆ ಸಂಬಂಧಿಸಿದೆ ಎಂಬುದನ್ನು ತಿಳಿಸ್ಕೊಡಿ. ನೋಡಿ, ಇಲ್ಲಿ ಚಿತ್ರಗಳನ್ನು ನೋಡಿ. ಇಲ್ಲಿ ರಸ್ತೆಯಲ್ಲಿ ಕೆಲವು ವಾಹನಗಳು ಓಡಾಡ್ತಾ ಇದ್ದಾವೆ. ನೋಡಿ, ಇದನ್ನು ಯಾವುದಕ್ಕೆ ಸಂಬಂಧಿಸಿದ್ದು ಆಲೋಚನೆ ಮಾಡಿ. ಮಕ್ಕಳೇ, ಸರಿಯಾದಂತಹ ಉತ್ತರ ಇದು ವಿಭಿನ್ನ ರೀತಿಯಾದಂತಹ ಸಾರಿಗೆ ವ್ಯವಸ್ಥೆಯನ್ನು ಪ್ರತಿನಿಧಿಸ್ತಾ ಇದೆ. ಹಾಗೆಯೇ ಮಕ್ಕಳೇ, ಇಂದಿನ ಕಾಲದಲ್ಲಿ ಸಂಪರ್ಕ ವ್ಯವಸ್ಥೆ ಏಕೆ ಬೇಕು? ಯಾವ ಉದ್ದೇಶದಿಂದಾಗಿ ಬೇಕು? ಆಲೋಚನೆ ಮಾಡಿ. ಗೊತ್ತಾಗ್ತಾ ಇದೆ ಅಲ್ವಾ ಸಂಪರ್ಕ ವ್ಯವಸ್ಥೆ ಅಂತ ಹೇಳಿದಾಗ? ಮಕ್ಕಳೇ, ನಿಮ್ಮ ಆಲೋಚನೆ ಸರಿಯಾಗಿದೆ. ಇಂದಿನ ಕಾಲದಲ್ಲಿ ಬೇಗನೆ ವಿಚಾರಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಿಸಲು ಮತ್ತು ಮನೋರಂಜನೆಯನ್ನು ಪಡೆಯಲು ಈ ಒಂದು ಸಂಪರ್ಕ ವ್ಯವಸ್ಥೆಯ ಒಂದು ಅಗತ್ಯತೆ ನಮಗೆ ಇದೆ ಅಲ್ವಾ ಮಕ್ಕಳೇ? ಹಾಗಿದ್ರೆ ಇವತ್ತಿನ ಒಂದು ತರಗತಿಯಲ್ಲಿ ಈ ಸಾರಿಗೆ ಮತ್ತು ಸಂಪರ್ಕ ಎಂಬಂತಹ ಒಂದು ಅಧ್ಯಾಯದಲ್ಲಿ ನಾವು ಸಾರಿಗೆಯ ಅರ್ಥ ಮತ್ತು ಪ್ರಾಮುಖ್ಯತೆ, ಭಾರತದಲ್ಲಿ ಸಾರಿಗೆಯ ವಿಧಾನಗಳು, ಸಂಪರ್ಕ ಮಾಧ್ಯಮದ ಅರ್ಥ ಮತ್ತು ಪ್ರಾಮುಖ್ಯತೆ, ವಿಧಗಳು ಎಂಬಂಥ ವಿಷಯವನ್ನು ಕುರಿತಾಗಿ ಅಭ್ಯಾಸವನ್ನು ಮಾಡೋಣ. ಹಾಗಿದ್ರೆ ಈ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಮಕ್ಕಳೇ. ಬನ್ನಿ. ಹಾಗಿದ್ರೆ ಸಾರಿಗೆ ಏನು ಮಕ್ಕಳೇ? ಸಾರಿಗೆ ಅಂತ ಅಂದರೆ ಸರಕು ಮತ್ತು ಸೇವೆ ಪ್ರಯಾಣಿಕರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವುದನ್ನೇ ನಾವೇನಂತ ಕರಿತೀವಿ? ಸಾರಿಗೆ ಅಂತ ಹೇಳಿ ಕರಿತೀವಿ ಅಲ್ವಾ? ನಮ್ಮನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸತ್ತೆ. ಅದು ಬಸ್ಗಳಿರ್ಬೋದು, ಅಥವಾ ಏರೋಪ್ಲೇನ್ಗಳಿರ್ಬೋದು, ರೈಲುಗಳಿರ್ಬೋದು. ಇವುಗಳೆಲ್ಲ ನಮ್ಮನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸ್ತವೆ. ಹಾಗೆಯೇ ಸರಕುಗಳನ್ನು ಕೂಡ ಸೇವಿಸ್ತಾರೆ. ಸರಕುಗಳನ್ನು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಾರೆ. ಇದನ್ನೇ ನಾವೇನಂತ ಕರಿಬೋದು? ಸಾರಿಗೆ ಅಂತ ಹೇಳಿ ನಾವು ಕರ್ಕೊಂಡು ಹೋಗ್ತೀವಿ. ಹಾಗೆಯೇ ಈ ಸಾರಿಗೆಯಲ್ಲಿ ಪ್ರಮುಖವಾಗಿ ಇದು ಸ್ಥಳ ಮತ್ತು ಕಾಲದ ಉಪಯುಕ್ತತೆಗಳನ್ನು ಪೂರೈಕೆ ಮಾಡುತ್ತೆ. ಉತ್ಪಾದನೆ, ವಿತರಣೆ, ವಿನಿಮಯ ಇವುಗಳಿಗೆ ಸಂಬಂಧಪಟ್ಟ ಎಲ್ಲ ನಿರ್ವಹಣೆಗಳಿಗೆ ಈ ಸಂಪರ್ಕ ವ್ಯವಸ್ಥೆಯನ್ನು ಇದು ಕಲ್ಪಿಸಿಕೊಡುತ್ತೆ. ಇದು ಸ್ಥಳ ಮತ್ತು ಕಾಲ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಹಾಗೆ ಕಾಲದ ಉಪಯುಕ್ತತೆ, ಕಾಲವನ್ನು ಉಳಿಸಲಿಕ್ಕೆ ಈ ಒಂದು ಸಾರಿಗೆ ಉಪಯುಕ್ತವಾಗಿದೆ. ಒಂದು ವಸ್ತುವನ್ನು ಉತ್ಪಾದನೆ ಮಾಡಿದ ನಂತರದಲ್ಲಿ ಆ ವಸ್ತುವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲಿಕ್ಕೆ, ಅದನ್ನು ವಿತರಣೆಯನ್ನು ಮಾಡಲಿಕ್ಕೆ ಈ ಒಂದು ಸಾರಿಗೆ ವ್ಯವಸ್ಥೆ ಅತ್ಯಂತ ಮಹತ್ವದ ಅಂತ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ. ಅದು ಯಾವುದರ ಮೂಲಕವಾಗಿಯೇ ಇರ್ಬೋದು, ಯಾವುದೇ ಒಂದು ಸಾರಿಗೆ ಮಾಧ್ಯಮದ ಮೂಲಕವಾಗಿ ನಾವಿಲ್ಲಿ ಸಾಗಿಸ್ಬೋದು. ಹಾಗಿದ್ರೆ ಸಾರಿಗೆಯ ಪ್ರಾಮುಖ್ಯತೆ ಏನು? ಯಾಕೆ ಬೇಕು ಸಾರಿಗೆ ಅಂತ ನೋಡಿದಾಗ, ಮೊದಲನೇದಾಗಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಚಟುವಟಿಕೆಗಳ ಅಭಿವೃದ್ಧಿಯಲ್ಲಿ ಈ ಒಂದು ಸಾರಿಗೆಯ ಪ್ರಾಮುಖ್ಯತೆ ಬಹಳಷ್ಟು ಇರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಅದು ಕೃಷಿ, ಕೈಗಾರಿಕೆ, ಸೇವಾ ವಲಯಗಳು ಅಂತ ಕರಿತೀವಿ. ಇವುಗಳ ಅಭಿವೃದ್ಧಿಯಲ್ಲಿ ಸಾರಿಗೆಯ ಮಹತ್ವ ಬಹಳಷ್ಟಿದೆ. ನೋಡಿ, ಇವುಗಳಲ್ಲಿ ಪ್ರಾಥಮಿಕ, ದ್ವಿತೀಯ, ತೃತೀಯ ವಲಯಗಳಲ್ಲಿ ಈ ಒಂದು ಪ್ರಾಮುಖ್ಯತೆಯ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೆಯೇ ಸುಲಭ ದರದ ಸಾರಿಗೆಯಾಗಿದೆ. ಹಾಗೆಯೇ ಕೃಷಿಯ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೂ ಕೂಡ ಇದು ಉಪಯುಕ್ತ. ಹಾಗೆಯೇ ಕೈಗಾರಿಕೆಗಳ ಪ್ರಗತಿ, ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರವಾಗಿ ಈ ಸಾರಿಗೆಗಳು ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದ್ದಾವೆ. ಹಾಗೆಯೇ ಮಾರುಕಟ್ಟೆಯ ವಿಸ್ತರಣೆ, ಮಾರುಕಟ್ಟೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಸ್ತುಗಳನ್ನು ನಾವು ಏನು ತೆಗೆದುಕೊಂಡು ಹೋಗ್ತೀವಿ, ಅಲ್ಲಿ ಮಾರುಕಟ್ಟೆಯಲ್ಲಿ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಮಾರುಕಟ್ಟೆಯ ವಿಸ್ತರಣೆ ಇರ್ಬೋದು. ವ್ಯಾಪಾರದ ವೃದ್ಧಿಗೋಸ್ಕರವಾಗಿ ಈ ಸಾರಿಗೆ ಮಹತ್ವದ ಒಂದು ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆಯೇ ಇನ್ನೊಂದು ಪ್ರಮುಖವಾದಂಥ ಅಂಶ ಉದ್ಯೋಗದ ಸೃಷ್ಟಿ. ಸಾರಿಗೆ ವ್ಯವಸ್ಥೆಯಿಂದ ಎಷ್ಟೋ ಜನರಿಗೆ ಉದ್ಯೋಗದ ಒಂದು ಸೃಷ್ಟಿಯಾಗಿದೆ. ಇದು ಕೂಡ ಇಲ್ಲಿ ಮಹತ್ವದ್ದಾಗಿದೆ.
ಸಾರಿಗೆಯ ವಿಧಗಳು ಯಾವ್ದ್ಯಾವುದು, ಸಾರಿಗೆಯಲ್ಲಿ ಯಾವ್ಯಾವ ವಿಧಗಳಿದ್ದಾವೆ ಅಂತ ನೋಡ್ತಾ ಹೋದಾಗ ಸಾರಿಗೆಯಲ್ಲಿ ಪ್ರಮುಖವಾಗಿ ಇರುವಂಥದ್ದು 3 ಸಾರಿಗೆಗಳು. ಒಂದು ಭೂ ಸಾರಿಗೆ, ಎರಡನೇದಾಗಿ ಜಲ ಸಾರಿಗೆ, ಮೂರನೇದಾಗಿ ವಾಯು ಸಾರಿಗೆ ಅಂತೇಳಿ ಕರಿತೀವಿ. ಹಾಗಿದ್ರೆ ಈ 3 ಸಾರಿಗೆಗಳಲ್ಲಿ ಇನ್ನೂ ಕೆಲವು ಉಪವಿಭಾಗಗಳಿವೆ. ಯಾವ್ದ್ಯಾವುದು? ಭೂ ಸಾರಿಗೆಯಲ್ಲಿ 3 ಇದೆ. ಮೊದಲನೇದು ರಸ್ತೆ ಸಾರಿಗೆ, ಎರಡನೇದಾಗಿ ರೈಲ್ವೆ ಸಾರಿಗೆ, ಮೂರನೇದಾಗಿ ಕೊಳವೆ ಮಾರ್ಗಗಳು ಅಂತ ಕರಿತೀವಿ. ಹಾಗೆಯೇ ಜಲ ಸಾರಿಗೆಯಲ್ಲಿ 2 ವಿಧ. ಯಾವ್ದ್ಯಾವುದು? ಒಳನಾಡಿನ ಸಾರಿಗೆ, ಹಾಗೆಯೇ ಸಾಗರ ಸಾರಿಗೆ ಅಂತ ಕರಿತೀವಿ. ವಾಯು ಸಾರಿಗೆಯಲ್ಲಿ 2 ವಿಧಗಳಿದೆ. ಯಾವುದು? ರಾಷ್ಟ್ರೀಯ ವಾಯು ಸಾರಿಗೆ, ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಎಂಬಂತಹ ವಿಧಗಳನ್ನು ನಾವು ನೋಡ್ಕೊಂಡು ಹೋಗ್ಬೋದು. ಹಾಗಿದ್ರೆ ನಾವು ಇವತ್ತು ಒಂದೊಂದನ್ನಾಗಿ ಅಭ್ಯಾಸ ಮಾಡೋಣ. ಭೂ ಸಾರಿಗೆ ಏನು ಮಕ್ಕಳೇ? ಭೂ ಸಾರಿಗೆ, ಭೂ ಸಾರಿಗೆ ಅಂತಂದರೆ ಅದನ್ನು ನಾವು ರಸ್ತೆ ಸಾರಿಗೆ ಅಂತೇಳಿ ಕೂಡ ಕರಿತೀವಿ. ಈ ಭೂ ಸಾರಿಗೆಯಲ್ಲಿ ಪ್ರಮುಖವಾಗಿರುವಂತಹದ್ದು ರಸ್ತೆ ಸಾರಿಗೆ. ಇದು ಒಂದು ಸಾರ್ವತ್ರಿಕವಾದಂತಹ ಸಾರಿಗೆಯ ಮಾಧ್ಯಮ. ಎಲ್ಲ ಕಡೆಗಳಲ್ಲಿ ಈ ಸಾರಿಗೆ ಮಾಧ್ಯಮ ಕಂಡುಬರುತ್ತೆ. ಮುಖ್ಯವಾಗಿ ರಸ್ತೆ ಸಾರಿಗೆ ಏನಿದೆ ಇದು ಕೃಷಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಪ್ರಗತಿಗೆ ಉಪಯುಕ್ತವಾಗಿರುವಂಥದ್ದು. ಯಾಕೆಂದರೆ ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲಿಕ್ಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ರಸ್ತೆ ಸಾರಿಗೆಯೇ ಮಹತ್ವದ್ದಾಗಿದೆ. ಹಾಗಾಗಿ ಈ ಕೈಗಾರಿಕೆಗಳ ಪ್ರಗತಿಗೆ ಉಪಯುಕ್ತ. ಮೂಲಗಳಲ್ಲಿರುವ ಹಳ್ಳಿಗಳನ್ನು ಸಂಪರ್ಕಿಸಲು ಈ ರಸ್ತೆ ಸಾರಿಗೆ ಅಗತ್ಯತೆ ಇದೆ. ಯಾಕೆಂದರೆ ಭಾರತ ಒಂದು ಹಳ್ಳಿಗಳ ದೇಶ. ಹಳ್ಳಿಗಳ ದೇಶವಾಗಿರೋದರಿಂದ ಮೂಲೆಗಳಲ್ಲಿರುವಂತಹ ಹಳ್ಳಿಗಳನ್ನು ತಲುಪಲಿಕ್ಕೆ ನಮಗೆ ರಸ್ತೆ ಸಾರಿಗೆ ಉಪಯುಕ್ತ ಆಗಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಾಗೆಯೇ ಅರಣ್ಯಗಳು ಮತ್ತು ಗುಡ್ಡಗಾಡುಗಳಲ್ಲಿಯೂ ಇವುಗಳನ್ನು ನಿರ್ಮಿಸಬಹುದು. ಅರಣ್ಯಗಳು ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ರಸ್ತೆ ಸಾರಿಗೆಯನ್ನು ನಿರ್ಮಾಣ ಮಾಡೋದು ತುಂಬ ಸುಲಭವಾಗಿರುವಂಥದ್ದು. ಹಾಗಾಗಿ ಇದು ಕೂಡ ಉಪಯುಕ್ತ. ಹಾಗೆಯೇ ಪಟ್ಟಣ ಮತ್ತು ನಗರಗಳೊಂದಿಗೆ ಸಂಪರ್ಕವನ್ನು ಈ ರಸ್ತೆ ಸಾರಿಗೆ ಸುಲಭ ರೀತಿಯಲ್ಲಿ ನಮಗೆ ಮಾಡಿಕೊಡುತ್ತೆ. ಹಾಗಾಗಿ ಇದು ಕೂಡ ಮುಖ್ಯ. ಇನ್ನೊಂದು ಪ್ರಮುಖ ಅಂಶ ಇದೆ ಮಕ್ಕಳೇ, ಅದೇ ಮನೆಗೆ ಸೇವೆಯನ್ನು ಒದಗಿಸುತ್ತೆ. ಯಾವುದೇ ಒಂದು ಮನೆ ಬಾಗಿಲಿನ ಸೇವೆ ಅಂತ ಕರಿತೀವಿ, ಆ ಮನೆಗೆ ಸೇವೆಯನ್ನು ಒದಗಿಸಿಕೊಡೋದ್ರಿಂದ ರಸ್ತೆ ಸಾರಿಗೆ ಅತ್ಯಂತ ಮಹತ್ವದ ಒಂದು ಸ್ಥಾನವನ್ನು ಪಡೆದುಕೊಂಡಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಉದ್ಯೋಗಾವಕಾಶವನ್ನು ಕಲ್ಪಿಸುತ್ತದೆ. ಉದ್ಯೋಗಗಳು, ಜನರಿಗೆ ಉದ್ಯೋಗಾವಕಾಶವನ್ನು ಈ ರಸ್ತೆ ಸಾರಿಗೆ ಒದಗಿಸಿಕೊಡುತ್ತೆ. ರಕ್ಷಣಾ ಇಲಾಖೆಯಲ್ಲಿ ಇದು ಮಹತ್ತರವಾದಂಥ ಒಂದು ಸ್ಥಾನವನ್ನು ಈ ರಸ್ತೆ ಸಾರಿಗೆ ಪಡ್ಕೊಂಡಿದೆ. ಗಡಿ ಪ್ರದೇಶಗಳಲ್ಲಿ ಈ ಒಂದು ರಸ್ತೆ ಸಾರಿಗೆಯ ಮಹತ್ವ ಇನ್ನಷ್ಟು ಹೆಚ್ಚಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು. ಹಾಗಿದ್ರೆ ರಸ್ತೆಗಳ ಪ್ರಕಾರಗಳು ಯಾವ್ದು? ರಸ್ತೆಗಳ ಪ್ರಕಾರಗಳನ್ನು ನಾವು ನಿರ್ಮಾಣದ ರೀತಿಯನ್ನಾಧರಿಸಿ 2 ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ರಸ್ತೆ ಪ್ರಕಾರಗಳನ್ನು 2 ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಮೊದಲನೇದು ನಿರ್ಮಾಣದ ವಿಧವನ್ನಾಧರಿಸಿ 2 ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಒಂದು ಪಕ್ಕಾ ರಸ್ತೆಗಳು, ಎರಡನೇದು ಕಚ್ಚಾ ರಸ್ತೆಗಳು. ಪಕ್ಕಾ ರಸ್ತೆಗಳು ಅಂತಂದ್ರೆ ಏನು? ಸಿಮೆಂಟ್, ಕಾಂಕ್ರೀಟ್, ಡಾಂಬರಿನಿಂದ ನಿರ್ಮಾಣ ಮಾಡಿದರೆ ಅದನ್ನು ನಾವು ಪಕ್ಕಾ ರಸ್ತೆಗಳು ಅಂತೇಳಿ ಕರಿತೀವಿ. ಅಂದರೆ ನಾವೇನು ಕರಿತೀವಿ? ಸಾಧಾರಣವಾಗಿ ಈ ಟಾರ್ ರೋಡ್ಗಳು ಅಂತ ನಾವೇನು ಕರಿತೀವಿ ಅವುಗಳು ಪಕ್ಕಾ ರಸ್ತೆಗಳಾಗಿದ್ದರೆ, ಕಚ್ಚಾ ರಸ್ತೆಗಳು ಅಂತಂದರೆ ಜಲ್ಲಿ ಮತ್ತು ಮಣ್ಣುಗಳಿಂದ ನಿರ್ಮಿಸಿದಂತಹ ರಸ್ತೆಗಳು. ಇವುಗಳನ್ನು ಹೆಚ್ಚಾಗಿ ನಾವು ಹಳ್ಳಿ ಪ್ರದೇಶಗಳಲ್ಲಿ ಈ ಕಚ್ಚಾ ರಸ್ತೆಗಳನ್ನು ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ. ಹಾಗೆಯೇ ನಿರ್ಮಾಣ ಮತ್ತು ನಿರ್ವಹಣೆಯನ್ನಾಧರಿಸಿ ಇವುಗಳನ್ನು ಕೆಲವು ವಿಭಾಗಗಳನ್ನಾಗಿ ಮಾಡ್ತೀವಿ. ಯಾವ್ದ್ಯಾವುದು? ಮೊದಲನೇದು ಸುವರ್ಣ ಚತುಷ್ಕೋನ ಮತ್ತು ಸೂಪರ್ ಹೆದ್ದಾರಿಗಳು, ಎರಡನೇದಾಗಿ ರಾಷ್ಟ್ರೀಯ ಹೆದ್ದಾರಿಗಳು, ಮೂರನೇದಾಗಿ ರಾಜ್ಯ ಹೆದ್ದಾರಿಗಳು, ನಾಲ್ಕನೇದಾಗಿ ಜಿಲ್ಲಾ ರಸ್ತೆಗಳು, ಹಾಗೆಯೇ ಐದನೇದಾಗಿರುವಂಥದ್ದು ಗ್ರಾಮೀಣ ರಸ್ತೆಗಳು ಅಂತೇಳಿ ಕರಿತೀವಿ. ಈ ರೀತಿಯಲ್ಲಿ ವಿಂಗಡಣೆಯನ್ನು ಮಾಡ್ಬೋದು. ಬನ್ನಿ ಮಕ್ಕಳೇ, ಇವನ್ನ ಒಂದೊಂದನ್ನಾಗಿ ನೋಡೋಣ. ಸುವರ್ಣ ಚತುಷ್ಕೋನ ಮತ್ತು ಸೂಪರ್ ಹೆದ್ದಾರಿಗಳು ಇದು 4 ರಿಂದ 6 ಪಥಗಳ ಉತ್ತಮ ರಸ್ತೆಗಳ ರಚನಾ ಯೋಜನೆಯಾಗಿದೆ. 6 ಪಥಗಳ ಒಂದು ರಸ್ತೆ ಆಗಿರುತ್ತೆ. ಇದನ್ನು 1999ರಲ್ಲಿ ಈ ಒಂದು 4 ರಿಂದ 6 ಪಥಗಳುಳ್ಳಂತಹ ಒಂದು ರಸ್ತೆ ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡಲಾಗತ್ತೆ. ಈ ಹೆದ್ದಾರಿಯು ದೇಶದ ಪ್ರಮುಖ ನಗರಗಳು, ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ಸಂಪರ್ಕ ಮಾಡಲಿಕ್ಕೆ ಇದು ಅನುಕೂಲ ಆಗತ್ತೆ. ಹಾಗೆಯೇ ಸೂಪರ್ ಹೆದ್ದಾರಿಗಳು ಅಂತೇಳಿ ಕರಿತೀವಿ. ಹಾಗಿದ್ರೆ ಈ ಸೂಪರ್ ಹೆದ್ದಾರಿಗಳ ವಿಧಗಳು ಯಾವ್ದು? ಇದರಲ್ಲಿ 2 ವಿಧಗಳಿವೆ. ಒಂದು ಉತ್ತರ ದಕ್ಷಿಣ ಕಾರಿಡಾರ್, ಎರಡನೇದು ಪೂರ್ವ ಪಶ್ಚಿಮ ಕಾರಿಡಾರ್ ಅಂತೇಳಿ ಕರಿತೀವಿ.
ಈ ಉತ್ತರ ಮತ್ತು ದಕ್ಷಿಣ ಕಾರಿಡಾರ್ಗಳು ಶ್ರೀನಗರದಿಂದ ಕನ್ಯಾಕುಮಾರಿಯವರೆಗೆ, ಉತ್ತರದಿಂದ ದಕ್ಷಿಣಕ್ಕೆ ಮೇಲಿನಿಂದ ಕೆಳಗೆ ಬಂದಾಗ ನಾವು ಶ್ರೀನಗರದಿಂದ ಕನ್ಯಾಕುಮಾರಿಯವರೆಗೆ, ಪೂರ್ವದಿಂದ ಪಶ್ಚಿಮಕ್ಕೆ ಅಂತ ಬಂದಾಗ ನಾವು ಎಡದಿಂದ ಬಲ ಅಥವಾ ಬಲದಿಂದ ಎಡ ಅಂತ ಕರಿತೀವಿ. ಅಸ್ಸಾಂನ ಸಿಲ್ಚಾರ್ನಿಂದ ಗುಜರಾತಿನ ಪೋರ್ಬಂದರ್ನವರೆಗೆ ಈ ಸೂಪರ್ ಹೆದ್ದಾರಿಗಳು ವಿಸ್ತರಣೆ ಆಗಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಾಗೆಯೇ ಎರಡನೇದಾಗಿದೆ ರಾಷ್ಟ್ರೀಯ ಹೆದ್ದಾರಿಗಳು. ಇದು ರಾಜ್ಯಗಳ ರಾಜಧಾನಿಯಿಂದ ಪ್ರಮುಖ ಬಂದರುಗಳು, ರಾಷ್ಟ್ರೀಯ ಪ್ರಾಮುಖ್ಯತೆಯುಳ್ಳ ನಗರಗಳೊಂದಿಗೆ ಮತ್ತು ಪಟ್ಟಣಗಳೊಂದಿಗೆ ಸಂಪರ್ಕವನ್ನು ಕಲ್ಪಿಸುತ್ತವೆ. ಉದಾಹರಣೆಗೆ ಬೆಂಗಳೂರಿನಿಂದ ಚೆನ್ನೈಗೋ, ಬೆಂಗಳೂರಿನಿಂದ ಹೈದರಾಬಾದಿಗೋ ಈ ರೀತಿಯಲ್ಲಿ ಸಂಪರ್ಕವನ್ನು ಕಲ್ಪಿಸುವಂತಹ ಹೆದ್ದಾರಿಗಳೇನಿವೆ ಇವುಗಳನ್ನು ನಾವೇನಂತ ಕರಿತೀವಿ, ರಾಷ್ಟ್ರೀಯ ಹೆದ್ದಾರಿಗಳು ಅಂತೇಳಿ ಕರಿತೀವಿ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಏನಿದೆ ಇದು ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೋಡ್ಕೊಳ್ಳುತ್ತೆ. NHAI ಅಂತೇಳಿ ಕರಿತೀವಿ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಇದು ಈ ರಸ್ತೆಗಳನ್ನು ನಿರ್ಮಾಣ ಮಾಡೋದು, ಮೇಲ್ವಿಚಾರಣೆ ಮಾಡುವಂತಹ ಜವಾಬ್ದಾರಿ ನೋಡಿ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಈ ರೀತಿ ಟೋಲ್ ಗೇಟ್ಗಳಲ್ಲಿ ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು. ಹಾಗೆಯೇ ರಾಜ್ಯ ಹೆದ್ದಾರಿಗಳು, ಇವು ರಾಜ್ಯದ ರಾಜಧಾನಿಗಳೊಂದಿಗೆ, ಜಿಲ್ಲಾ ಕೇಂದ್ರ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಇವು ಸಂಪರ್ಕವನ್ನು ಕಲ್ಪಿಸ್ತವೆ. ಈಗ ಕರ್ನಾಟಕದ ಬೆಂಗಳೂರಿನಿಂದ ಹಿಡಿದು ಅದು ಉತ್ತರ ಕರ್ನಾಟಕದ ಬೀದರ್ ಇರ್ಬೋದು, ಚಾಮರಾಜನಗರ ಇರ್ಬೋದು, ಈ ರೀತಿಯ ಎಲ್ಲ ಪ್ರದೇಶಗಳಿಗೆ ಈ ಒಂದು ರಾಜ್ಯ ಹೆದ್ದಾರಿಗಳು ಸಂಪರ್ಕವನ್ನು ಕಲ್ಪಿಸ್ತವೆ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಏನಿದೆ ರಾಜ್ಯಗಳ ಲೋಕೋಪಯೋಗಿ ಇಲಾಖೆ ಈ ನಿರ್ಮಾಣವನ್ನು ಮಾಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಈ ರೀತಿಯಲ್ಲಿ ರಾಜ್ಯ ಹೆದ್ದಾರಿಗಳು ಕೂಡ ಇವೆ. ಹಾಗೆಯೇ ಜಿಲ್ಲಾ ರಸ್ತೆಗಳು ಅಂತೇಳಿ ಕರಿತೀವಿ. ಇವುಗಳ ನಿರ್ವಹಣೆ ಜಿಲ್ಲಾ ಪಂಚಾಯತ್ಗೆ ಸೇರಿರುತ್ತದೆ. ಜಿಲ್ಲಾ ಪಂಚಾಯತ್ಗಳು ಈ ಒಂದು ಜಿಲ್ಲಾ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಾಗತ್ತೆ. ಇವು ತಾಲೂಕು ಕೇಂದ್ರಗಳನ್ನು, ರಾಜ್ಯ ಹೆದ್ದಾರಿ, ರೈಲ್ವೆ ಸಾರಿಗೆ ಇವುಗಳನ್ನು ಸಂಪರ್ಕ ಮಾಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಇವುಗಳನ್ನೇ ನಾವು ಜಿಲ್ಲಾ ರಸ್ತೆಗಳು ಅಂತ ಹೇಳಿ ನಾವು ಕರಿತೀವಿ. ಹಾಗೆಯೇ ಗ್ರಾಮೀಣ ರಸ್ತೆಗಳು, ಇವು ಹಳ್ಳಿಗಳನ್ನು ಪರಸ್ಪರ ಸಂಪರ್ಕಿಸುವುದಲ್ಲದೆ ಪಟ್ಟಣ ಮತ್ತು ಮಾರುಕಟ್ಟೆ ಕೇಂದ್ರಗಳಿಗೆ ಸಂಪರ್ಕವನ್ನು ಕಲ್ಪಿಸಲಿಕ್ಕೆ ಈ ಹಳ್ಳಿ ರಸ್ತೆಗಳು ಅಥವಾ ಗ್ರಾಮೀಣ ರಸ್ತೆಗಳು ನೆರವಾಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಆದರೆ ಇವುಗಳಲ್ಲಿ ಮಳೆಗಾಲದಲ್ಲಿ ಸಂಚರಿಸುವುದು ಬಹಳ ಕಷ್ಟ. ಯಾಕೆಂದರೆ ಈ ಜಲ್ಲಿ, ಮಣ್ಣು ಇವುಗಳಿಂದ ನಿರ್ಮಾಣ ಆಗಿರುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಸಂಚಾರ ಮಾಡೋದು ಸ್ವಲ್ಪ ಮಟ್ಟಿಗೆ ಇಲ್ಲಿ ಕಷ್ಟ ಆಗತ್ತೆ. ಹಾಗೆಯೇ ಗಡಿ ರಸ್ತೆಗಳು ಅಂತೇಳಿ ಕರಿತೀವಿ. ಗಡಿ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಇದು ಇವುಗಳ ನಿರ್ಮಾಣ ಮತ್ತು ಮೇಲ್ವಿಚಾರಣೆಯ ಜವಾಬ್ದಾರಿಯನ್ನು ಹೊಂದಿರುತ್ತೆ. ದೇಶದ ಗಡಿ ಪ್ರದೇಶದಲ್ಲಿ ರಕ್ಷಣಾ ಪಡೆಗಳಿಗೆ ಸಂಚಾರ ಮಾಡಲು ನಿರ್ಮಾಣ ಮಾಡಿದಂತಹ ಒಂದು ರಸ್ತೆಗಳೇನಿವೆ ಅವುಗಳನ್ನೇ ನಾವೇನಂತ ಕರಿತೀವಿ, ಗಡಿ ರಸ್ತೆಗಳು ಅಂತೇಳಿ ಕರಿತೀವಿ. ಅಂದರೆ ರಕ್ಷಣಾ ಪಡೆಗಳ ಉದ್ದೇಶದಿಂದಾಗಿ ಈ ಒಂದು ರಸ್ತೆಗಳನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಗಡಿ ಪ್ರದೇಶಗಳಲ್ಲಿ ಸಂಚಾರವನ್ನು ಮಾಡಲಿಕ್ಕೆ ನೋಡಿ ಚಿತ್ರವನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಹಾಗೆಯೇ ಪಾಕಿಸ್ತಾನ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್ ಈ ದೇಶಗಳಿಗೆ ಹೊಂದಿಕೊಂಡ ಭಾರತದ ರಸ್ತೆಗಳನ್ನೇ ನಾವು ಗಡಿ ರಸ್ತೆಗಳು ಅಂತೇಳಿ ಕರಿತೀವಿ. ನಮ್ಮ ನೆರೆಹೊರೆಯ ದೇಶಗಳೇನಿವೆ ಈ ನೆರೆಹೊರೆ ದೇಶಗಳನ್ನು ಸಂಪರ್ಕ ಮಾಡಲಿಕ್ಕೆ ಯಾವ್ಯಾವ ರಸ್ತೆಗಳು ಸಹಾಯಕ ಆಗ್ತಾ ಇದ್ದಾವೋ ಅವುಗಳನ್ನೇ ನಾವೇನಂತ ಕರಿಬೋದು, ಗಡಿ ರಸ್ತೆಗಳು ಅಂತ ಹೇಳಿ ನಾವು ಕರ್ಕೊಂಡು ಹೋಗ್ಬೋದು. ಹಾಗಿದ್ರೆ ಮಕ್ಕಳೇ ಮುಂದೆ ಹೋಗೋಣ. ಬನ್ನಿ ಮಕ್ಕಳೇ, ಮುಂದಿನ ವಿಷಯವನ್ನು ಚರ್ಚೆ ಮಾಡೋಣ. ರೈಲ್ವೆ ಸಾರಿಗೆ ಅಥವಾ ರೈಲು ಸಾರಿಗೆ ಅಂತೇಳಿ ಕರಿತೀವಿ. ಭಾರತದ ಪ್ರಮುಖವಾದಂತಹ ಭೂ ಸಾರಿಗೆ ಮಾಧ್ಯಮ ಅಂತೇಳಿ ಇದನ್ನು ನಾವು ಕರಿತೀವಿ. ಭಾರವಾದಂತಹ ಸರಕು ಮತ್ತು ಅಧಿಕ ಸಂಖ್ಯೆಯ ಪ್ರಯಾಣಿಕರನ್ನು ಸಾಗಿಸಲು ಇದು ಉಪಯುಕ್ತ. ಅತ್ಯಂತ ಮಹತ್ವವಾಗಿ ಭಾರವಾದಂತಹ ವಸ್ತುಗಳು ಮತ್ತು ಭಾರೀ ಜನಸಂಖ್ಯೆ ಈ ರೈಲ್ವೆ ಸಾರಿಗೆಯ ಮೇಲೆ ಭಾರತದಲ್ಲಿ ನಿಂತಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಯಾಕೆಂತಂದರೆ ಅನೇಕ ರೀತಿಯಾದಂತಹ ಬೋಗಿಗಳಿರ್ತವೆ. ಬೇರೆ ಬೇರೆ ರೀತಿಯ ಜನರನ್ನು ನಾವಿಲ್ಲಿ ಸಾಗಿಸ್ಬೋದು ಅಥವಾ ಬೇರೆ ಬೇರೆ ಸರಕುಗಳನ್ನು ಮತ್ತು ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ಷಿಪ್ರಗತಿಯಲ್ಲಿ ಸಾಗಿಸೋದಕ್ಕೂ ಕೂಡ ಈ ರೈಲ್ವೆ ಸಾರಿಗೆ ಉಪಯುಕ್ತವಾಗಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಈ ರೈಲ್ವೆ ಸಾರಿಗೆ ಭಾರತದಲ್ಲಿಯೂ ಕೂಡ ಆರ್ಥಿಕಾಭಿವೃದ್ಧಿಯ ದೃಷ್ಟಿಯಲ್ಲಿಯೂ ಕೂಡ ಮಹತ್ವದ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ. ಅಂದರೆ ಕೃಷಿ ಮತ್ತು ಕೈಗಾರಿಕಾಭಿವೃದ್ಧಿಗಳು ಇದರ ಮೇಲೆಯೇ ನಿಂತ್ಕೊಂಡಿದೆ. ಹಾಗೆಯೇ ವ್ಯಾಪಾರದ ಅಭಿವೃದ್ಧಿ, ವ್ಯಾಪಾರವನ್ನು ಮಾಡೋದಕ್ಕೂ ಕೂಡ ಜನ ಈ ರೈಲ್ವೆ ಸಾರಿಗೆಯನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿಸಿದ್ದಾರೆ. ಪ್ರವಾಸೋದ್ಯಮದ ಬೆಳವಣಿಗೆ,
ಪ್ರವಾಸೋದ್ಯಮಗಳ ಬೆಳವಣಿಗೆಯೂ ಕೂಡ ಈ ರೈಲ್ವೆ ಸಾರಿಗೆಯ ಮೇಲೆ ನಿಂತಿದೆ. ಅನೇಕ ಸ್ಥಳಗಳಲ್ಲಿ ರೈಲುಗಳ ಮೂಲಕವಾಗಿಯೇ ಸಂಪರ್ಕ ವ್ಯವಸ್ಥೆಯೂ ಕೂಡ ಇರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಈ ಹಿನ್ನೆಲೆಯಲ್ಲಿ ರೈಲ್ವೆ ಸಾರಿಗೆ ಮಹತ್ವದ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೆಯೇ ಭಾರತದಲ್ಲಿ ಮೊದಲ ರೈಲು ಸಂಚಾರ ಏನಿದೆ ಇದು ಬ್ರಿಟಿಷರ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಆಯಿತು. ಬ್ರಿಟಿಷರ ಕಾಲದಲ್ಲಿ ಈ ರೈಲ್ವೆ ಸಂಚಾರ ಪ್ರಾರಂಭ ಆಗ್ತಾ ಹೋಗುತ್ತೆ. ಇದು ಮೊಟ್ಟ ಮೊದಲನೆಯ ರೈಲು ಅಂತೇಳಿ ಕೂಡ ಕರಿತೀವಿ. ಆಹಾರ ಧಾನ್ಯಗಳು, ಮೇವು ಮತ್ತು ಸೈನ್ಯವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಲಿಕ್ಕೆ ರೈಲ್ವೆ ಸಾರಿಗೆಯನ್ನು 1853ರಲ್ಲಿ ಮುಂಬೈ ಮತ್ತು ಠಾಣೆಗಳ ನಡುವೆ ಅಥವಾ ಬಾಂಬೆ ಮತ್ತು ಠಾಣೆಗಳ ನಡುವೆ ನಿರ್ಮಾಣವನ್ನು ಮಾಡಲಾಯಿತು. ನೋಡಿ, ಈ ಮೊಟ್ಟ ಮೊದಲ ರೈಲ್ವೆ ಸಾರಿಗೆಯನ್ನು ಬ್ರಿಟಿಷರು ಆರಂಭ ಮಾಡಿದರ ಉದ್ದೇಶ ಭಾರತೀಯರಿಗೆ ಅನುಕೂಲ ಆಗಲಿ ಅಂತ ಅಲ್ಲ, ಬದಲಿಗೆ ಆಹಾರ ಧಾನ್ಯಗಳು ಮತ್ತು ಮೇವುಗಳಿರ್ಬೋದು ಅಥವಾ ತಮ್ಮ ಸೈನ್ಯವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲಿಕ್ಕೆ ಈ ರೈಲ್ವೆ ಸಾರಿಗೆಯನ್ನು ಬಳಕೆ ಮಾಡ್ಕೊಳ್ತಾರೆ. ಹಾಗಾಗಿ ರೈಲ್ವೆ ಸಾರಿಗೆಯು ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಹಾಗೆಯೇ ಮೂರನೇದಾಗಿರುವಂತಹದ್ದು ಕೊಳವೆ ಮಾರ್ಗಗಳು. ಇವು ಕೂಡ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ. ಹೊಸ ರೀತಿಯಾದಂಥ ಒಂದು ಸಾರಿಗೆ ವಿಧಾನ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆಯನ್ನು ಹೊಂದ್ತಾ ಇರುವಂತಹ ವಿಧಾನ ಆಗಿದೆ. ಇದನ್ನು ನೆಲದೊಳಗೆ ಹಾಸಲಾಗಿರುತ್ತೆ. ನೆಲದ ಒಳಗೆ ವಸ್ತುಗಳನ್ನು ಸಾಗಣೆ ಮಾಡಲಿಕ್ಕಾಗಿ ಹಾಸಲಾಗಿರುತ್ತೆ. ಕಚ್ಚಾ ತೈಲವನ್ನು ಶೈಲ ಶುದ್ಧೀಕರಣ ಕೇಂದ್ರಗಳಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲಿಕ್ಕೆ ಈ ಒಂದು ಕೊಳವೆ ಮಾರ್ಗಗಳನ್ನು ಬಳಕೆ ಮಾಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಾಗೆಯೇ ಜಲಸಾರಿಗೆ ಅಂತ ಕರಿತೀವಿ. ಭೂ ಸಾರಿಗೆ ಆದ ನಂತರ ಜಲಸಾರಿಗೆ. ಪುರಾತನ ಕಾಲದಿಂದಲೂ ಕೂಡ ಭಾರತದಲ್ಲಿ ಈ ಜಲಸಾರಿಗೆ ಅತ್ಯಂತ ಮಹತ್ವದ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ. ಏಕೆಂದರೆ ಕಾನ್ಸ್ಟ್ಯಾಂಟಿನೋಪಲ್ನ ಪತನವಾದ ನಂತರದಲ್ಲಿ ಜಲಸಾರಿಗೆಯ ಮೂಲಕವೇ ವಾಸ್ಕೋ ಡ ಗಾಮ ಭಾರತಕ್ಕೆ ಬಂದ. ಹಾಗಾಗಿ ಪ್ರಪಂಚದಲ್ಲಿಯೇ ಸಮುದ್ರಯಾನವನ್ನು ಅಳವಡಿಸಿಕೊಂಡಿದ್ದಂತಹ ದೇಶಗಳಲ್ಲಿ ಭಾರತವೂ ಕೂಡ ಒಂದು ಹೇಳೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಂಡು ಹೋಗಬೇಕಾದಂಥ ಒಂದು ಅಂಶ. ನೋಡಿ, ಇಲ್ಲಿ ಚಿತ್ರವನ್ನು ನೋಡ್ಬೋದು. ಜಲಸಾರಿಗೆಯ ಪ್ರಮುಖವಾಗಿ ದೋಣಿಗಳಿರ್ಬೋದು, ಹಡಗುಗಳಿರ್ಬೋದು, ಇವುಗಳ ಮೂಲಕವಾಗಿ ಸಾಗಣೆ ಆಗಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಡಗುಗಳು, ದೋಣಿಗಳು, ನೌಕಾಯಾನ ಸೌಲಭ್ಯವನ್ನು ಇಲ್ಲಿ ಕಲ್ಪಿಸಿಕೊಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು. ಈ ಜಲಸಾರಿಗೆಯಲ್ಲಿ ಪ್ರಮುಖವಾಗಿ ಎರಡು ರೀತಿಯಾದಂತಹ ವಿಧಗಳಿವೆ. ಮೊದಲನೇದು ಒಳನಾಡಿನ ಜಲಸಾರಿಗೆ, ಎರಡನೇದು ಸಾಗರ ಜಲಸಾರಿಗೆ ಅಂತೇಳಿ ಕರಿತೀವಿ. ಒಳನಾಡಿನ ಜಲಸಾರಿಗೆ ಅಂತ ಅಂದರೆ ಏನು? ಹಾಗಿದ್ರೆ ನದಿ, ಸರೋವರ, ಹಿನ್ನೀರು, ಕಾಲುವೆಗಳ ಮೂಲಕವಾಗಿ ಇದು ಸಾಗಲ್ಪಡುತ್ತೆ. ಗಂಗಾ, ಬ್ರಹ್ಮಪುತ್ರ ಉಪನದಿಗಳು ಈ ಒಳನಾಡಿನ ಜಲಸಾರಿಗೆಗೆ ಅತ್ಯಂತ ಉತ್ತಮವಾದಂಥ ಉದಾಹರಣೆಗಳಾಗಿವೆ. ನದಿಗಳು, ಸರೋವರ, ಕಾಲುವೆ ಇವುಗಳನ್ನು ನಮ್ಮ ದೇಶದ ಒಳಗಿನ ಅಂಶಗಳನ್ನು ನಾವು ಒಳನಾಡಿನ ಜಲಸಾರಿಗೆ ಅಂತೇಳಿ ಕರಿಬೋದು. ಹಾಗೆಯೇ ಸಾಗರ ಜಲಸಾರಿಗೆ ಅಂತಂದರೆ ಸಮುದ್ರ, ಸಾಗರಗಳ ಮೂಲಕವಾಗಿ ಏರ್ಪಡುವಂತಹ ನೌಕಾಯಾನವನ್ನು ನಾವೇನಂತ ಕರಿಬೋದು? ಸಾಗರ ಜಲಸಾರಿಗೆ. ಒಳನಾಡಿನ ಜಲಸಾರಿಗೆ ಅಂತಂದರೆ ದೇಶದ ಒಳಗೆ ಸಾಗುವಂತಹದ್ದು. ಸಾಗರ ಜಲಸಾರಿಗೆ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಮುದ್ರ ಅಥವಾ ಸಾಗರಗಳ ಮೂಲಕವಾಗಿ ಸಂಚಾರ ಮಾಡುವಂತಹದ್ದು ಅಂತ ಕೂಡ ನಾವಿಲ್ಲಿ ಕರಿತೀವಿ. ಹಾಗೆಯೇ ಭಾರತದಲ್ಲಿ ಬಂದರುಗಳು ಅಂತ ಕರಿತೀವಿ. ಬಂದರುಗಳು ಅಂತಂದರೆ ಮುಖ್ಯವಾಗಿ ನಮ್ಗೆ ಗೊತ್ತಾಗಬೇಕಾಗಿರುವಂತಹದ್ದು ಸರಕುಗಳನ್ನು ತುಂಬಲು ಮತ್ತು ಹಡಗು ತಂಗುವಂತಹ ಸ್ಥಳವನ್ನೇ ನಾವೇನಂತ ಕರಿಬೋದು? ಬಂದರುಗಳು ಅಂತೇಳಿ ಕರಿತೀವಿ. ಅಂದರೆ ಹಡಗು ತಂಗುವ ಸ್ಥಳ ಅಂತೇಳಿ ಕರಿತೀವಿ. ಇವು ಅತ್ಯಂತ ಪ್ರಮುಖ. ಭಾರತದಲ್ಲಿ ಈಗ 14 ಪ್ರಮುಖವಾದಂತಹ ಬಂದರುಗಳನ್ನು ನಾವು ನೋಡ್ಬೋದು. ಯಾವ್ದು ಆಗಿದ್ರೆ 14 ಬಂದರುಗಳು? ಬನ್ನಿ ಮಕ್ಕಳೇ ನೋಡೋಣ. ಮೊದಲನೇದು ಕಾಂಡ್ಲಾ, ಎರಡನೇದಾಗಿ ಮುಂಬೈ, ಮೂರನೇದಾಗಿ ನವಶೇವಾ, ನಾಲ್ಕನೇದಾಗಿ ಮರ್ಮಾಗೋವಾ, ಐದನೇದಾಗಿ ಮಂಗಳೂರು, ಆರನೇದಾಗಿ ಕೊಚ್ಚಿ, ಹಾಗೆಯೇ ನೆಕ್ಸ್ಟು ತೂತುಕುಡಿ, ಹಾಗೆಯೇ ಚೆನ್ನೈ, ಹಾಗೆಯೇ ವಿಶಾಖಪಟ್ಟಣ, ಅನಂತರ ಪಾರಾದೀಪ್, ಹಾಗೆಯೇ ಹಾಲ್ಡಿಯಾ, ಹಾಗೆಯೇ ಕೋಲ್ಕತ್ತಾ, ಪೋರ್ಟ್ ಬ್ಲೇರ್, ಹಾಗೆಯೇ ಎನ್ನೋರ್ ಅಂತೇಳಿ ಕರಿತೀವಿ. ಮುಂದಿನ ವಿಷಯಕ್ಕೆ ಹೋಗೋಣ ಮಕ್ಕಳೇ. ಬನ್ನಿ. ಹಾಗಿದ್ರೆ ವಾಯು ಸಾರಿಗೆ ಅತ್ಯಂತ ವೇಗದ ಒಂದು ಸಾರಿಗೆ ಮಾಧ್ಯಮ ಆಗಿದೆ. ಪ್ರಯಾಣಿಕರು ಮತ್ತು ಟಪಾಲುಗಳನ್ನು ಸಾಗಿಸಲಿಕ್ಕೆ ಇದು ಅತ್ಯಂತ ಉಪಯುಕ್ತ ಆಗಿದೆ. ಸಮರಗಳಿರ್ಬೋದು, ಪ್ರವಾಹ, ಭೂಕಂಪ ಈ ಸಂದರ್ಭಗಳಲ್ಲಿ ವಾಯು ಸಾರಿಗೆ ಅತ್ಯಂತ ಮಹತ್ವದ್ದಾಗಿದೆ. ಜನರನ್ನು ಸಾಗಣೆ ಮಾಡಲಿಕ್ಕಿರ್ಬೋದು
ಅಥವಾ ಯುದ್ಧ ಪ್ರವಾಹಗಳುಂಟಾದಾಗ ಈ ವಾಯು ಸಾರಿಗೆಯನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಳ್ಳೋದನ್ನು ಕೂಡ ನಾವು ಗಮನಿಸ್ಕೊಂಡು ಹೋಗ್ತೀವಿ. ಭಾರತದಲ್ಲಿ ಈ ವಾಯು ಸಾರಿಗೆ ಅತ್ಯಂತ ಮಹತ್ವದ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಿದ್ರೆ ಇದರಲ್ಲಿ 2 ವಿಧಗಳನ್ನು ನಾವು ಗಮನಿಸ್ಬೋದು ಮಕ್ಕಳೇ. ಮೊದಲನೇದು ಏರ್ ಇಂಡಿಯಾ ನ್ಯಾಷನಲ್ ಅಂತ ಹೇಳಿ ಕರಿತೀವಿ. ಹಾಗೆಯೇ ಎರಡನೇದಾಗಿರುವಂತಹದ್ದು ಇಂಡಿಯನ್ ಏರ್ಲೈನ್ಸ್ ಅಂತ ಹೇಳಿ ಕರಿತೀವಿ. ಇವೆರಡು ಭಾರತದಲ್ಲಿ ವಿಮಾನಯಾನದ ವಿಧಗಳಾಗಿ ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಾಗಿದ್ರೆ ಭಾರತದಲ್ಲಿರುವಂತಹ ವಿಮಾನ ನಿಲ್ದಾಣಗಳು ಯಾವ್ದ್ಯಾವುದು, ಯಾವ್ಯಾವ ವಿಮಾನ ನಿಲ್ದಾಣಗಳು ಭಾರತದಲ್ಲಿ ಇವೆ ನೋಡೋಣ ಮಕ್ಕಳೇ. ಮೊದಲನೇದು ದೆಹಲಿಯಲ್ಲಿದೆ. ಹಾಗೆಯೇ ಎರಡನೇದಾಗಿ ಮುಂಬೈ, ಮೂರನೇದಾಗಿರುವಂತಹದ್ದು ಕೋಲ್ಕತ್ತಾದಲ್ಲಿದೆ. ಹಾಗೆಯೇ ನಾಲ್ಕನೇದು ಚೆನ್ನೈ. ಹಾಗೆಯೇ ನೆಕ್ಸ್ಟು ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಹಾಗೆಯೇ ಹೈದರಾಬಾದಿನಲ್ಲಿದೆ. ಅದಾದ ನಂತರದಲ್ಲಿ ಅಮೃತ್ಸರ್ನಲ್ಲಿದೆ. ಹಾಗೆಯೇ ಗುವಾಹಟಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಭುವನೇಶ್ವರ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಅದೇ ರೀತಿ ಅಹಮದಾಬಾದ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಪೋರ್ಟ್ ಬ್ಲೇರ್ ಇಲ್ಲಿಯೂ ಕೂಡ ಒಂದು ವಿಮಾನ ನಿಲ್ದಾಣವನ್ನು ನಾವು ನೋಡ್ಬೋದು. ಹಾಗೆಯೇ ನಾಗ್ಪುರದಲ್ಲಿ ವಿಮಾನ ನಿಲ್ದಾಣ ಇದೆ. ಹಾಗೆಯೇ ಶಿಲ್ಲಾಂಗ್ನಲ್ಲಿ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಮುಖ್ಯವಾಗಿ ವಾರಣಾಸಿಯಲ್ಲಿ ನಾವು ಗಮನಿಸ್ಕೊಂಡು ಹೋಗ್ಬೋದು. ಈ ರೀತಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು. ಹಾಗೆಯೇ ನೆಕ್ಸ್ಟ್ ನಾವು ನೋಡಬೇಕಾಗಿರುವಂತಹದ್ದು ಸಂಪರ್ಕ ಮಾಧ್ಯಮಗಳು. ಸಂಪರ್ಕ ಮಾಧ್ಯಮಗಳು ಇಂದು ಅತ್ಯಂತ ಪ್ರಮುಖ. ಒಬ್ಬರಿಂದ ಮತ್ತೊಬ್ಬರಿಗೆ, ಸ್ಥಳದಿಂದ ಸ್ಥಳಕ್ಕೆ ಸಮಾಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದನ್ನೇ ನಾವೇನಂತ ಕರಿಬೋದು, ಸಂಪರ್ಕ ಮಾಧ್ಯಮ ಅಂತ ಹೇಳಿ ನಾವು ಕರಿತೀವಿ. ಮುಖ್ಯವಾಗಿ ವಿಚಾರಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಿಸಲಿಕ್ಕೆ ಈ ಸಂಪರ್ಕ ಮಾಧ್ಯಮ ಅನುಕೂಲಕಾರಿ. ಹಾಗಿದ್ರೆ ಇದರ ಪ್ರಾಮುಖ್ಯತೆ ಏನು? ಸರ್ಕಾರದ ನೀತಿ ನಿಯಮಗಳನ್ನು ತಿಳಿಲಿಕ್ಕೆ ಬೇಕು. ಸರ್ಕಾರ ಏನೇನು ಕಾನೂನುಗಳನ್ನು ಮಾಡಿದೆ ಅವುಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಸಂಪರ್ಕ ಬೇಕು. ನೈಸರ್ಗಿಕ ವಿಪತ್ತುಗಳು, ಹವಾಗುಣ ಮುನ್ಸೂಚನೆಗಳನ್ನು ತಿಳಿಲಿಕ್ಕೆ, ನೈಸರ್ಗಿಕವಾಗಿ ಅದು ಯಾವುದೇ ರೀತಿಯಾದಂಥ ತೊಂದರೆಗಳಾಗಿರ್ಬೋದು, ಹವಾಗುಣದ ಬದಲಾವಣೆಗಳಿರ್ಬೋದು, ಇವುಗಳ ಕುರಿತಾಗಿ ತಿಳ್ಕೊಳ್ಳೋದಕ್ಕೆ ಸಂಪರ್ಕ ಮಾಧ್ಯಮದ ಒಂದು ಅವಶ್ಯಕತೆ ಇದೆ. ಹವಾಮಾನದ ವರದಿಯನ್ನು ತಿಳಿಯೋದಕ್ಕೆ ನಮಗೆ ಬೇಕಾಗತ್ತೆ. ಹಾಗೆಯೇ ವ್ಯಾಪಾರ, ವಾಣಿಜ್ಯ, ಕೈಗಾರಿಕೆ, ಕೃಷಿ ಇವುಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋದಕ್ಕೆ ನಮಗೆ ಅವಶ್ಯಕತೆ ಇದೆ. ಮನರಂಜನೆ, ಪ್ರಪಂಚದ ದಿನನಿತ್ಯದ ಮಾಹಿತಿಗಳನ್ನು ಇದು ಪೂರೈಸ್ತಾ ಇರುತ್ತೆ. ನಮಗೆ ನ್ಯೂಸ್ಗಳಿರ್ಬೋದು ಅಥವಾ ಯಾವುದೋ ಒಂದು ಚಲನಚಿತ್ರಗಳು, ಧಾರಾವಾಹಿಗಳು ಅಥವಾ ಇನ್ನಿತರ ಯಾವುದೋ ಒಂದು ಅತ್ಯಂತ ಮಹತ್ವದ ಮನೋರಂಜನಾ ಚಟುವಟಿಕೆಗಳನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಇದು ಅತ್ಯಂತ ಮಹತ್ವದ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೆಯೇ ದೇಶದ ಏಕತೆ ಮತ್ತು ಸಮಗ್ರತೆಗೆ ಈ ಒಂದು ಸಂಪರ್ಕ ವ್ಯವಸ್ಥೆ ಅತ್ಯಂತ ಪ್ರಮುಖವಾಗಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಈ ಸಂಪರ್ಕದಲ್ಲಿ 2 ವಿಧ. ಮೊದಲನೇದು ವೈಯಕ್ತಿಕ ಸಂಪರ್ಕ ಮಾಧ್ಯಮ, ಎರಡನೇದು ಸಮುದಾಯ ಸಂಪರ್ಕ ಮಾಧ್ಯಮ ಅಂತ ಕರಿತೀವಿ. ವೈಯಕ್ತಿಕ ಸಂಪರ್ಕ ಮಾಧ್ಯಮದಲ್ಲಿ ಅಂಚೆ, ಟೆಲಿಗ್ರಾಫ್, ಟೆಲಿಫೋನ್, ಫ್ಯಾಕ್ಸ್, ಇಮೇಲ್, ಅಂತರ್ಜಾಲಗಳು ವೈಯಕ್ತಿಕ ಸಂಪರ್ಕ ಮಾಧ್ಯಮಗಳಾಗಿರುತ್ತೆ. ಹಾಗಿದ್ರೆ ಸಮುದಾಯ ಸಂಪರ್ಕ ಮಾಧ್ಯಮ ಅಂತಂದರೆ ವೃತ್ತಪತ್ರಿಕೆಗಳು, ನಿಯತಕಾಲಿಕೆಗಳು, ಆಕಾಶವಾಣಿ, ದೂರದರ್ಶನ, ಪುಸ್ತಕಗಳು ಇವುಗಳೆಲ್ಲವೂ ಕೂಡ ಸಮುದಾಯ ಸಂಪರ್ಕ ಮಾಧ್ಯಮಗಳು ಅಂತೇಳಿ ನಾವು ಕರಿತೀವಿ. ದೂರವಾಣಿ ಸಂಪರ್ಕಗಳು, ದೂರವಾಣಿಗಳು ಇಂದು ಅತ್ಯಂತ ಮಹತ್ವದ್ದಾಗಿದೆ. ಹಿಂದಿನಿಂದಲೂ ಕೂಡ ಟೆಲಿಗ್ರಾಫ್, ಟೆಲಿಫೋನ್, ಫ್ಯಾಕ್ಸ್ ಇವುಗಳನ್ನು ಕೇಬಲ್ಗಳ ಮೂಲಕವಾಗಿ ಏರ್ಪಡಿಸಲಾಗ್ತಾ ಇತ್ತು. ಹಾಗೆಯೇ ಇಲ್ಲಿ ನೋಡಿ, ಚಿತ್ರಗಳಲ್ಲಿ ನೋಡಿದರೆ ಗೊತ್ತಾಗ್ತಾ ಇದೆ. ಹಿಂದಿನ ಕಾಲದಲ್ಲಿ ದೂರವಾಣಿ ಸಂಪರ್ಕಗಳು, ಫ್ಯಾಕ್ಸ್ಗಳಿರ್ಬೋದು, ಇವುಗಳನ್ನು ನಾವಿಲ್ಲಿ ನೋಡ್ಬೋದು. ಟೆಲಿಫೋನ್ ಮತ್ತು ಮೊಬೈಲ್ ಸೌಲಭ್ಯವು ಟೆಲಿಗ್ರಾಫ್ ಸೇವೆಗೆ ಬದಲಿ ವ್ಯವಸ್ಥೆಯಾಗಿದ್ದು ಬಹುವಾಗಿ ಬದಲಾವಣೆಗೆ ಒಳಪಡಿಸೋದರಲ್ಲಿ ದೂರವಾಣಿ ಸಂಪರ್ಕವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಲಪಡಿಸುವಲ್ಲಿ ಮಹತ್ವದ ಒಂದು ಸ್ಥಾನವನ್ನು ಪಡೆದುಕೊಂಡಿದ್ದಾವೆ. ನೋಡಿ, ಮೊಬೈಲ್ಗಳು ಇಂದು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದ್ದಾವೆ. ಹಾಗಿದ್ರೆ ಆಕಾಶವಾಣಿ ಮತ್ತು ದೂರದರ್ಶನಗಳು ಇವುಗಳು ಕೂಡ ಪ್ರಮುಖವಾಗಿರುವಂತಹದ್ದು. ದೂರದ ಸ್ಥಳದಲ್ಲಿ ವಾಸಿಸುವ ಜನರು ಕೂಡ ಸಮಾಚಾರವನ್ನು ಕೇಳಬಹುದು ಮತ್ತು ವೀಕ್ಷಣೆ ಮಾಡೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಹಾಗೆಯೇ ಗ್ರಾಮೀಣ ಪ್ರದೇಶಗಳಿಗೆ ಇದು ಹೆಚ್ಚು ಉಪಯುಕ್ತವಾಗಿರುವಂಥದ್ದು ಆಕಾಶವಾಣಿ ಮತ್ತು ದೂರದರ್ಶನಗಳು. ಯಾಕೆಂದರೆ ದೂರದಲ್ಲಿ ಕೂತ್ಕೊಂಡು ಏನಾಗ್ತಾ ಇದೆ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಇದು ಅನುಕೂಲಕಾರಿ. ಹಾಗೆಯೇ ರೈತರು ಕೃಷಿ ಸಮಸ್ಯೆ, ರೈತರ ಉತ್ಪನ್ನಗಳ ಬೆಲೆ, ಹವಾಗುಣದ ಮುನ್ಸೂಚನೆ, ಆಧುನಿಕ ಕೃಷಿ ವಿಧಾನಗಳ ಬಗ್ಗೆ ತಾಜಾ ವಿಧಾನಗಳನ್ನು ಪಡೆಯುವಲ್ಲಿ ಮಹತ್ವದ ಒಂದು ಸ್ಥಾನವನ್ನು ಇದು ಪಡೆದಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ನೋಡಿ, ರೈತರಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ. ಯಾವ್ಯಾವ ರೀತಿಯಲ್ಲಿ ಕೃಷಿ ಉತ್ಪನ್ನಗಳ ಬೆಲೆ ಇರ್ಬೋದು, ಹವಾಮಾನಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದು ಅನುಕೂಲ. ಹಾಗೆಯೇ ಶಿಕ್ಷಣ, ಮನೋರಂಜನೆ ಮೊದಲಾದವುಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೂ ಕೂಡ
ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಶಿಕ್ಷಣ ವ್ಯವಸ್ಥೆಯಿಂದಾಗಿ ಈ ಒಂದು ಶಿಕ್ಷಣ, ಮನೋರಂಜನೆ ಇವುಗಳಿಗೂ ಕೂಡ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಹೊಂದಿರೋದನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು. ಹಾಗೆಯೇ ವೃತ್ತಪತ್ರಿಕೆಗಳು ಇಂದು ಸಂಪರ್ಕದ ಒಂದು ಸಾಧನ ಅಂತೇಳಿ ನಾವು ಕರಿತೀವಿ. ಇವು ಅತ್ಯಂತ ಮಹತ್ವದ ಒಂದು ಸಾಧನ ಆಗಿದೆ. ಗುಜರಾತಿ ಭಾಷೆಯ ಬಾಂಬೆ ಸಮಾಚಾರ ಇದು ಅತ್ಯಂತ ಹಳೆಯ ಮತ್ತು ಇಂದಿಗೂ ಕೂಡ ರೂಢಿಯಲ್ಲಿರುವಂತಹ ಒಂದು ಪತ್ರಿಕೆ ಅಂತೇಳಿ ಕರಿತೀವಿ. ಗುಜರಾತಿ ಭಾಷೆಯಲ್ಲಿದೆ, ಇಂದಿಗೂ ಕೂಡ ಈ ಪತ್ರಿಕೆ ಬರ್ತಾ ಇದೆ. ಹಾಗಾಗಿ ವೃತ್ತಪತ್ರಿಕೆಗಳ ಪಾತ್ರ ಕೂಡ ಮಹತ್ವದ್ದಾಗಿದೆ. ಹಾಗೆಯೇ ಉಪಗ್ರಹಗಳು ಮತ್ತು ಕಂಪ್ಯೂಟರ್ ಜಾಲಗಳು, ಎಲೆಕ್ಟ್ರಾನಿಕ್ ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ವಿಜ್ಞಾನಗಳ ಅಭಿವೃದ್ಧಿಯು ಸಂಪರ್ಕ ಮಾಧ್ಯಮದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂತು. ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳು, ಅದರಲ್ಲಿ ಈ ಉಪಗ್ರಹಗಳು ಮತ್ತು ಕಂಪ್ಯೂಟರ್ ಜಾಲಗಳ ಪಾತ್ರ ಮಹತ್ವದ್ದಾಗಿದೆ. ಅದರಲ್ಲಿ ಇಂಟರ್ನೆಟ್ ಇರ್ಬೋದು, ಇಮೇಲ್ ಇರ್ಬೋದು, ಫ್ಯಾಕ್ಸ್ ಇರ್ಬೋದು, ಇವುಗಳು ಪ್ರಮುಖವಾದಂತಹ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ತಾ ಹೋಗಿದ್ದಾವೆ. ಇದರಲ್ಲಿ ಮುಖ್ಯವಾಗಿರೋದು GIS ಅಂದರೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಂತೇಳಿ ಕರಿತೀವಿ. ಪೃಥ್ವಿಯ ಮೇಲ್ಭಾಗದ ಅಂದರೆ ಭೂಮಿಯ ಮೇಲ್ಭಾಗದ ವಿವರಣಾ ಸ್ಥಳಗಳ ಮಾಹಿತಿಯನ್ನು ಸಂಗ್ರಹಿಸುವಂತಹ ಒಂದು ವ್ಯವಸ್ಥೆ, ಇದನ್ನು ನಾವು GIS ಅಂತ ಹೇಳಿ ಕರಿತೀವಿ ಅಥವಾ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಂತ ಕರಿತೀವಿ. ಭೂಮಿಯ ಮೇಲ್ಭಾಗದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಇದು ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಹಾಗೆಯೇ ಜಾಗತಿಕ ಸ್ಥಾನ ನಿರ್ಧಾರ ವ್ಯವಸ್ಥೆ ಅಥವಾ GPS ಅಂತೇಳಿ ಕರಿತೀವಿ. ಏನಿದು? ಪೃಥ್ವಿಯ ಮೇಲಿನ ಚರ, ಸ್ಥಿರ ವಸ್ತು ಅಥವಾ ವ್ಯಕ್ತಿಯ ಸ್ಥಾನವನ್ನು ನಿರ್ಧರಿಸುವಂತಹ ವ್ಯವಸ್ಥೆ ಆಗಿದೆ. ಮುಖ್ಯವಾಗಿ ಇಲ್ಲಿ ಅಕ್ಷಾಂಶಗಳು, ರೇಖಾಂಶಗಳು, ಸಮುದ್ರ ಮಟ್ಟದ ಎತ್ತರವನ್ನು ಆಧರಿಸಿ ಸ್ಥಳವನ್ನು ಇಲ್ಲಿ ನಿರ್ಧಾರ ಮಾಡಲಾಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಇದನ್ನೇ ನಾವು GPS ಅಂತೇಳಿ ಕರಿತೀವಿ. ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಇಲ್ಲಿ ಪ್ರಮುಖವಾಗಿ ಬಳಕೆ ಮಾಡಿಕೊಳ್ಳಲಾಗತ್ತೆ. ಹಾಗೆಯೇ ದೂರ ಸಂವೇದಿ ತಂತ್ರಜ್ಞಾನ ಅಥವಾ RS ರಿಮೋಟ್ ಸೆನ್ಸರಿಂಗ್ ಟೆಕ್ನಾಲಜಿ ಅಂತೇಳಿ ಕರಿತೀವಿ. ಪೃಥ್ವಿಯ ಮೇಲಿನ ಮಾಹಿತಿಗಳನ್ನು ಸಂವೇದನೆಗಳ ಮೂಲಕವಾಗಿ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಒಂದು ಸ್ಥಳ ಅಥವಾ ಆ ವ್ಯಕ್ತಿಯ ಸಂಪರ್ಕವನ್ನು ಹೊಂದದೆ ಮಾಹಿತಿಯನ್ನು ಈ ದೂರ ಸಂವೇದಿ ತಂತ್ರಜ್ಞಾನದಲ್ಲಿ ನಾವು ಪಡೆಯೋದಕ್ಕೆ ಸಾಧ್ಯತೆ ಇದೆ. ಇದನ್ನೇ ನಾವೇನಂತ ಕರಿಬೋದು? ದೂರ ಸಂವೇದಿ ತಂತ್ರಜ್ಞಾನ ಅಂತ ಹೇಳಿ ನಾವು ಕರಿಬಹುದು. ಹಾಗಿದ್ರೆ ಈ ಒಂದು ಅಧ್ಯಾಯದಲ್ಲಿ ನಾವು ಸಾರಿಗೆಯ ಅರ್ಥ, ಸಾರಿಗೆಯ ಪ್ರಾಮುಖ್ಯತೆ, ಸಾರಿಗೆಯ ವಿಧಾನಗಳು, ಸಂಪರ್ಕ ಮಾಧ್ಯಮದ ಅರ್ಥ ಮತ್ತು ಪ್ರಾಮುಖ್ಯತೆ, ವಿಧಗಳ ಕುರಿತಾಗಿ ನಾವು ಈ ಅವಧಿಯಲ್ಲಿ ನಾವು ಅಭ್ಯಾಸವನ್ನು ಮಾಡ್ಕೊಂಡು ಹೋಗಿದ್ದೀವಿ. ಹಾಗಿದ್ರೆ ಮಕ್ಕಳೇ, ಇವತ್ತಿನ ಪುನರ್ಮನನವನ್ನು ಮಾಡೋಣ. ಸಾರಿಗೆ ಅಂತ ಅಂದರೆ ಏನು ಮಕ್ಕಳೇ? ಆಲೋಚನೆ ಮಾಡಿ. ಗೊತ್ತಾಯ್ತಲ್ವಾ? ಸರಕು, ಸೇವೆ, ಪ್ರಯಾಣಿಕರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವುದನ್ನು ನಾವೇನಂತ ಕರಿತೀವಿ? ಸಾರಿಗೆ ಅಂತೇಳಿ ಕರಿತೀವಿ. ಎರಡನೇದು ನೋಡಿ, ನಿರ್ಮಾಣ ಮತ್ತು ನಿರ್ವಹಣೆಗೆ ಅನುಗುಣವಾಗಿ ರಸ್ತೆಯನ್ನು ಹೇಗೆ ವಿಂಗಡಿಸಲಾಗಿದೆ? ಆಲೋಚನೆ ಮಾಡಿ. ಮಕ್ಕಳೇ, ಆಲೋಚನೆ ಸರಿಯಾಗಿದೆ ನೋಡಿ. ಈ 5 ರೀತಿಯಲ್ಲಿ ನಿರ್ಮಾಣ ಮತ್ತು ನಿರ್ವಹಣೆಗೆ ಅನುಗುಣವಾಗಿ ರಸ್ತೆಗಳನ್ನು ನಾವು ವಿಂಗಡಣೆ ಮಾಡಿದ್ದೀವಿ ಅಲ್ವಾ ಮಕ್ಕಳೇ? ನಿಮಗೊಂದು ಚಟುವಟಿಕೆ ಇದೆ ಮಕ್ಕಳೇ, ಕೆಲವು ಏನೇನು? ವಿವಿಧ ಸಾರಿಗೆ ವಿಧಾನಗಳ ಕುರಿತಾದಂಥ ಚಾರ್ಟನ್ನು ತಯಾರಿಸಿ. ಭಾರತದ ಬಂದರುಗಳ ವಿಶೇಷತೆಯನ್ನು ಕುರಿತಾಗಿ ಮಾಹಿತಿಗಳನ್ನು ನಿಮ್ಮ ಪಠ್ಯಪುಸ್ತಕದ ಸಹಾಯದಿಂದ ಸಂಗ್ರಹಿಸಬೇಕು. ಹಾಗೆಯೇ ಭಾರತದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಅವುಗಳ ಹೆಸರುಗಳೊಂದಿಗೆ ಭೂಪಟದಲ್ಲಿ ಗುರುತಿಸಿ. ಕೆಲವೊಂದು ವಿಶೇಷವಾದಂಥ ಹೆಸರುಗಳಿವೆ. ಈಗ ಉದಾಹರಣೆಗೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಕರಿತೀವಿ. ಹಾಗೆ ಯಾವ ಹೆಸರಿದೆ ಬೇರೆ ಬೇರೆ ವಿಮಾನ ನಿಲ್ದಾಣಕ್ಕೆ, ಅದನ್ನು ಕೂಡ ನೀವು ಒಂದು ಭೂಪಟದಲ್ಲಿ ಗುರುತಿಸಿ. ಹಾಗಿದ್ರೆ ಮಕ್ಕಳೇ, ಗೃಹ ಕಾರ್ಯವನ್ನು ನೋಡೋಣ ಬನ್ನಿ. ಭಾರತದಲ್ಲಿ ಸಾರಿಗೆ ಮತ್ತು ಸಂಪರ್ಕಗಳು ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿವೆ, ಸಮರ್ಥಿಸಿ. ಎರಡನೇದಾಗಿ, ಸಮುದಾಯ ಮತ್ತು ಸಂಪರ್ಕ ಮಾಧ್ಯಮದಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನಗಳ ಪಾತ್ರವನ್ನು ವಿವರಿಸಿ. ಭಾರತದಲ್ಲಿ ವಿವಿಧ ಬಗೆಯ ಸಂಪರ್ಕ ಮಾಧ್ಯಮಗಳು ರೂಢಿಯಲ್ಲಿವೆ ಎಂದು ಹೇಗೆ ಹೇಳುವಿರಿ? ಈ ಒಂದು ತರಗತಿಯಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡಿದ್ದಕ್ಕೆ ನಿಮಗೆ ಶುಭವಾಗಲಿ. ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು ಮಕ್ಕಳೇ.